ಮೈಸೂರಿನ ವಿದ್ಯಾರಣ್ಯಪುರಂ ಮುಖ್ಯ ರಸ್ತೆಯಲ್ಲಿರುವ ಪುರಿ ಜಗನ್ನಾಥ ದೇವಾಲಯದಲ್ಲಿ ಜುಲೈ 16ರಂದು ರಥಯಾತ್ರೆ ಕಾರ್ಯಕ್ರಮ ನಡೆಯಲಿದೆ. ಸಂಸದರಾದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮತ್ತು ಶಾಸಕರಾದ ಟಿಎಸ್ ಶ್ರೀವತ್ಸ ಹಾಗೂ ಪಂಡಿತ್ ವಿಶಾಲ್ ಶರ್ಮಾ ಭಾಗವಹಿಸಲಿದ್ದಾರೆ. ದೇವಾಲಯದ ವ್ಯವಸ್ಥಾಪಕರಾದ ಘನಶ್ಯಾಮ್ ಪ್ರಧಾನ್ ತಿಳಿಸಿದ್ದಾರೆ. ನಮ್ಮ ಜಗನ್ನಾಥ ದೇವಸ್ಥಾನ ಪ್ರತಿಷ್ಠಾಪನೆಯಾಗಿ 5 ವರ್ಷ ಆಯಿತು. ನಾವು 4ನೇ ಸತಿ ರಥಯಾತ್ರೆ, 4ನೇ ಸತಿ ವಾರ್ಷಿಕೋತ್ಸವ ಕೂಡ ಕಂಪ್ಲೀಟ್ ಮಾಡಿದೆ. ಈ ಸತಿ 5ನೇ ರಥಯಾತ್ರೆ ಮತ್ತು 5ನೇ ವಾರ್ಷಿಕೋತ್ಸವ ಮುಂದಿನ 2 ತಿಂಗಳಲ್ಲಿ ಪ್ರೋಗ್ರಾಮ್ ಇದೆ. ನಮ್ಮದು ಫಂಕ್ಷನ್ಗಳು ಈಗ ಸ್ಟಾರ್ಟ್ ಆಗುತ್ತೆ 29 29 ನಮ್ಮ ದೇವರಿಗೆ ಸ್ನಾನ ಪೂರ್ಣಿಮೆ. ನಮ್ಮ ದೇವರು ವರ್ಷಕ್ಕೂ ಒಂದಿನ ಸ್ನಾನ. ಜಗನ್ನಾಥ ದೇವರು ಪೂರಿ ಮೂಲ ದೇವರು ಒರಿಜಿನಲ್ ಜಗನ್ನಾಥ ದೇವಸ್ಥಾನ ಅಲ್ಲಿ ಹೆಂಗೆ ಏನೇ ಫಂಕ್ಷನ್ ಯಾವ ಥರ ಮಾಡ್ತಾಯಿದೆ ನಾವು ಹೆಚ್ಚು ಕಮ್ಮಿ ಅದೇ ಫಾಲೋ ಮಾಡ್ತಾಯಿದ್ದೀನಿ, ಸೇಮ್ ಸ್ಟೆಪ್ ಬೈ ಸ್ಟೆಪ್. ಇಲ್ಲಿ ನಮ್ಮ ದೇವರು 29 ಈಗ ಮುಂದಿನ ಸೋಮವಾರ 11 ಗಂಟೆಗೆ ದೇವಸ್ಥಾನದಿಂದ ಆಚೆ ಬಂದು ಒಂದು ಮಂಟಪ ಮೇಲೆ ಕೂರಿಸ್ಕೊಂಡು 108 ಲೋಟ ನೀರು ಹಾಸ್ಕೊಂಡು ಸ್ನಾನ. ಅದಕ್ಕೆ ನಾವು ಪಬ್ಲಿಕ್ ಎಲ್ಲರಿಗೂ ಹೇಳ್ತೀನಿ ಆವಾಗ ಬರಲಿ. ಅವ್ರವ್ರ ಕೈಯಲ್ಲಿ ಕೂಡ ಒಂದೊಂದು ಲೋಟ ಹಾಕಿ ಈ ಪುಣ್ಯ ಅವಕಾಶದಲ್ಲಿ ಸ್ವಲ್ಪ ಜೋಗದಾನ ಕೊಡಲಿ ಅಂತ. ನಮ್ಮ ದೇವರು ಸ್ನಾನ ಮುಗಿದ ಮೇಲೆ ದೇವರಿಗೆ ಚಳಿ ಜ್ವರ ಕೆಮ್ಮು ಬರುತ್ತೆ. ಅದಕ್ಕೋಸ್ಕರ ಮೂಲ ದೇವಸ್ಥಾನ ಒಳಗೆ ದೇವರು ಹೋಗಲ್ಲ. ಅದು ಡಿವೋಟಿಗಳಿಗೆ ಇನ್ಫೆಕ್ಷನ್ ಆಗಬಾರ್ದು. ಅವ್ರ ದೇವರು ಸುಸ್ತಾಗೋ ಗಂಟೆಗೆ ಬ್ಯಾಕ್ ಸೈಡ್ ಒಂದು ರೂಮ್, ಡಾರ್ಕ್ ರೂಮಲ್ಲಿ 15 ಡೇಸ್ ಮಲ್ಕೊಂಡು ಟೈಮ್ ಪಾಸ್. ಅದಕ್ಕೂ ನಾವು ಬರೀ ಕಷಾಯ, ನಿಂಬೆಹಣ್ಣು ಜ್ಯೂಸ್, ಹನಿ ಜ್ಯೂಸ್, ಫ್ರೂಟ್ಸ್ ಎಲ್ಲ ಕೊಟ್ಟು 15 ಡೇಸ್ ಸೇವೆ ಮಾಡಿದ್ಮೇಲೆ ದೇವರು ಆಚೆ ಬರುತ್ತೆ. ಆವಾಗ 25 ಜುಲೈಗೂ ಬಂದು ನವಜೌವನ ದರ್ಶನ, ಫಸ್ಟ್ ದರ್ಶನ ಕೊಡುತ್ತೆ. ನೆಕ್ಸ್ಟ್ ಡೇಗೆ ನಮ್ಮ ದೇವರು ರಥ ಮೇಲೆ ಬಂದು ವಿದ್ಯಾರಣ್ಯಪುರಂ ಮೇನ್ ರೋಡ್, ಭೂತಾಲ್ ಪೀಚಿ, ಚಾಮುಂಡಿಪುರ ಸರ್ಕಲ್ ಹೋಗಿ ವಾಪಸ್ಸು ಸಾರ್ವಜನಿಕ ಹಾಸ್ಟೆಲ್ ರೋಡಲ್ಲಿ ಒಂದು ಲೈಬ್ರರಿ ಪಾರ್ಕ್ ಇದೆ, ಅಲ್ಲಿ 8 ದಿನ ಟೆಂಟಲ್ಲಿ ಸ್ಟೇ ಮಾಡುತ್ತೆ ನಮ್ಮ ದೇವರು. 8ನೇ ದಿನ ಮತ್ತೆ ವಾಪಸ್ ರಥಯಾತ್ರೆ. ಅದಕ್ಕೂ ನಾವು ನಮ್ಮ ಇದು ಒಡಿಶಾ ಕ್ಯಾಲೆಂಡರಲ್ಲಿ ಬಾವುಡ ಜಾತ್ರೆ ಅಂತ ಹೇಳುತ್ತೆ, ರಿಟರ್ನ್ ಜಾತ್ರೆ ಅಂತ. ಅದು ಬಂದು ಮತ್ತೆ 3 ದಿನ ಮೇನ್ ರೋಡಲ್ಲಿ ನಮ್ಮ ದೇವರು ರಥ ಮೇಲೆ ದರ್ಶನ ಕೊಡುತ್ತೆ. ಫಸ್ಟ್ ಡೇ ಈವ್ನಿಂಗ್ ದರ್ಶನ, ಸಂಧ್ಯಾ ದರ್ಶನ. ಸೆಕೆಂಡ್ ಡೇ ಸುನಾವೇಶ 25 ಜುಲೈಗೂ ಗೋಲ್ಡ್ ಅಟ್ಯಾರ್, ಗೋಲ್ಡನ್ ಸ್ವಲ್ಪ ಆರ್ನಮೆಂಟ್ಸ್ ಬಟ್ಟೆ ಹಾಕ್ಕೊಂಡು ಸ್ವಲ್ಪ ಈವ್ನಿಂಗ್ ಟೈಮಿಗೆ ಜಮ್ ದರ್ಶನ ಒಂದು ಕೊಡಿಸ್ತದೆ ನಮ್ಮ ದೇವರು. ನೆಕ್ಸ್ಟ್ ಡೇ ಅದರ್ಪಣ 26ಗೂ. ಆವಾಗ ಬರೀ ಪಾನಕ ಸರ್ಬತ್ತು ಸಾಯಂಕಾಲ ಮಾಡಿ ದೊಡ್ಡ ಮಟ್ಕಾಯಲ್ಲಿ ಪಾನಕ ಪ್ರಸಾದ ಕೊಡ್ಮೇಲೆ ದೇವ್ರಿಗೂ ಅಲ್ಲಿ ಓಡಿ ಆ ಪ್ರಸಾದ ಪಾನಕ ಎಲ್ಲ ಭೂಮಿಗೆ ಹೋಗಲಿ. ಆವಾಗ ಪ್ರೇತಾತ್ಮಗಳಿಗೂ ಸಿಕ್ಕತ್ತೆ, ಮುಕ್ತಿ ಸಿಕ್ಕತ್ತೆ ಪ್ರೇತಾತ್ಮಗಳಿಗೆ. ಅದು ಒಂದೇ ಡೇಟೇ ದೇವರು ಕೊಟ್ಟಿರ್ತದೆ ಪ್ರೇತಾತ್ಮಗಳಿಗೆ, ನಿಮಗೆ ಈ ಡೇಟಲ್ಲಿ ಮುಕ್ತಿ ಕೊಡ್ತೀನಿ, ನೀವು ವೇಟ್ ಮಾಡಿ ಅಂತ. ಆ ಫಂಕ್ಷನ್ ಮುಗಿಸ್ಮೇಲೆ ನೆಕ್ಸ್ಟ್ ಡೇ ನಮ್ಮ ದೇವರು ಮಧ್ಯಾಹ್ನಕ್ಕೂ ನೀಲಾದ್ರಿ ಬಿಜೆ ಮೇನ್ ಟೆಂಪಲ್ ಒಳಗೆ ಬಿಜೆ ಮಾಡುತ್ತೆ. ಇದು ನಮ್ಮ ವರ್ಷಕ್ಕೂ ಒಂದು ಸತಿ ಇದು ಎಲ್ಲ ಸೈಕಲ್. ನೆಕ್ಸ್ಟ್ ವೇಟ್ ಇದು ನೋಡೋಕ್ಕೆ 1 ಇಯರ್ ವೇಟ್ ಮಾಡಬೇಕು. ಎಷ್ಟು ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವತು ಮೇ ನೀಲಾಂಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಾಂ ಜಗನ್ನಾಥಾಯ ತೇ ನಮಃ. ಜ್ವರ ಮೊದಲೇ ನಾನು GM ಗೋಪಾಲಕೃಷ್ಣ, ಮುಖ್ಯ ಕಾರ್ಯಕರ್ತರು ದೇವಾಲಯಕ್ಕೆ. ದೇವಾಲಯ ಪ್ರತಿಷ್ಠಾಪನೆಯಾಗಿ 2020ರಿಂದ ಪ್ರತಿಷ್ಠಾಪನೆಯಾಗಿ ಇದುವರೆಗೆ ಎಲ್ಲ ಕಾರ್ಯಕ್ರಮಗಳು, ಪೂಜಾ ವಿಧಿವಿಧಾನ ಮೂಲ ದೇವಸ್ಥಾನದ ಕಾರ್ಯಕ್ರಮಗಳು ನಡೆದುಕೊಂಡು ಬರ್ತಾಯಿದ್ದೇವೆ. ಈಗ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿರೋ ಸ್ಥಳ ಕಲ್ಯಾಣಿ ಮೋಟಾರ್ಸ್ ಎದುರುಗಡೆ, ಅದೇ ಚಾಮುಂಡಿಪುರಂ ರೋಡು ಕಲ್ಯಾಣಿ ಮೋಟಾರ್ಸ್ ಎದುರುಗಡೆ ಪಕ್ಕ ಭಾರತಿ ಕನ್ವೆನ್ಷನ್ ಹಾಲ್. ಜಗನ್ನಾಥ ಸ್ವಾಮಿ ದೇವಾಲಯದ ಮುಖ್ಯ ದ್ವಾರ ಕೇಸರಿ ಬಣ್ಣದಲ್ಲಿ ಮುದ್ರಿತವಾಗಿದೆ. ಎಲ್ಲ ಕನ್ನಡ, ಹಿಂದಿ, ಒರಿಯಾದಲ್ಲಿ ಎಲ್ಲ ಮುದ್ರಿತವಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸುಗಮವಾಗಿದೆ. ಇಂಥ ಸುವರ್ಣ ಅವಕಾಶ ಮೈಸೂರಿನಲ್ಲಿ ನೆಲೆಯಾಗಿರೋದ್ರಿಂದ ಎಲ್ಲ ಭಕ್ತಾದಿಗಳಿಗೆ ಮನವರಿಕೆಯಾಗಿ ಅಸಂಖ್ಯಾತ ಭಕ್ತಾದಿಗಳ ಹಾಜರಾತಿ ಜಾಸ್ತಿ ಆಗಿದೆ. ಆದ್ದರಿಂದ ಈ ಜಗನ್ನಾಥ ಸ್ವಾಮಿ ಜಗತ್ತಿಗೆ ಜಗನ್ನಾಥ, ಪವಾಡ ಪುರುಷ.
ಪವಾಡ ಪುರುಷ ಅಂತಂದರೆ ನಾವು ಊಹೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಂಥ ಸನ್ನಿವೇಶದಲ್ಲಿ ಭಕ್ತಾದಿಗಳು ತುಂಬ ಸಂತೋಷದಿಂದ ದರ್ಶನ ಕೊಟ್ಟು ಅನುಗ್ರಹ ಪಡೆದು ಹೋಗ್ತಾ ಇದ್ದಾರೆ. ಈ ಈ ಈ ಈ ಸಾರಿಯ ರಥಯಾತ್ರೆ ಭಾಳ ವಿಜೃಂಭಣೆಯಿಂದ ಮಾಡಲಿಕ್ಕೆ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ. ಈ ರಥಯಾತ್ರೆಗೆ ಯದುವೀರ್ ಮಹಾರಾಜರು ಅವರ ಆಗಮನ, ಅಲ್ಲದೆ ಶ್ರೀವತ್ಸ ಅವರು MLA ಸಾಹೇಬರು ಅವರು ಸಹ ಆಗಮನ ಆಗ್ತಾಯಿದ್ದಾರೆ. ಜೊತೆಗೆ VIP ಗಳು ಬರ್ತಾಯಿದ್ದಾರೆ. ಇದರಿಂದ ಹೆಚ್ಚಿನ ನೆಲೆಯಾಗಿರ್ತಕ್ಕಂಥ ಭಗವಂತನ ರಥಯಾತ್ರೆ ವಿಜೃಂಭಣೆಯಿಂದ ನಡೆಸಬೇಕು ಅಂತ ನಾವೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಈ ತಿಂಗಳ 29ನೇ ತಾರೀಕಿನಿಂದ ಹಿಡಿದು ಮುಂದಿನ ತಿಂಗಳು 24ನೇ ತಾರೀಕುವರೆಗೂ ಲೈಬ್ರರಿ ಪಾರ್ಕ್ನಲ್ಲಿ ಭಗವಂತ ನೆಲೆಯಾಗಿ ಪಬ್ಲಿಕ್ಗೆ ದರ್ಶನ ಕೊಡ್ತಾ ಇದ್ದಾರೆ. ಆ ದಿನ ಆ ಪಬ್ಲಿಕ್ಕಲ್ಲಿ ಇರ್ತಕ್ಕಂಥ ಲೈಬ್ರರಿ ಪಾರ್ಕ್ನಲ್ಲಿ ಇರ್ತಕ್ಕಂಥ ಭಗವಂತ ದರ್ಶನ ಕೊಟ್ಟ ಆ ದಿನದ ವಿಶೇಷ ಪೂಜೆಗಳು ಪೂರಿ ಧಾರ್ಮಿಕ ಸಂಸ್ಥೆಯ ಒಂದು ನಿಘಂಟಿನಲ್ಲಿ ಮಾಡ್ತಕ್ಕಂಥ ಪೂಜಾ ಕಾರ್ಯಕ್ರಮಗಳು ಸುಗಮವಾಗಿ ಇರ್ತಾ ಇರೋದ್ರಿಂದ ಆ ದಿನ ವಿಶೇಷವಾಗಿ ಅನ್ನದಾನವೂ ಇರುತ್ತೆ. ಈ ರೀತಿ ಅದಾದ ತಕ್ಷಣ ಬೋಢಾ ಜಾತ್ರೆ ಮುಗಿಸಿ ಭಗವಂತ ವಾಪಸ್ಸು ಮೂಲ ದೇವಸ್ಥಾನಕ್ಕೆ ಬಂದು ನೆಲೆಯಾಗಿ ಪೂರ್ಣವಾಗಿ ಒಳ್ಳೆಯ ದರ್ಶನ ಕೊಟ್ಟು ಎಲ್ಲರಿಗೂ ಆಶೀರ್ವಾದ ಅನುಗ್ರಹ ಕೊಟ್ಟು ಆರೋಗ್ಯಕರವಾದ ವಾತಾವರಣ ಸೃಷ್ಟಿ ಮಾಡಿ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡ್ತಾಯಿದ್ದಾರೆ. ಲೋಕಃ ಸಮಸ್ತಃ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು.